ತಿಮ್ಮಪ್ಪಂಗೆ ಇಷ್ಟ ಆಗಿರುವಂತಹ ಅಕ್ಕಿ ಹಿಟ್ಟಿನ ದೀಪದಲ್ಲಿ ಈ ತರ ದೀಪಗಳನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಗಂಧ ಲೇಪನ ಮಾಡಿ ಕುಂಕುಮ ಅರಿಶಿನ ಹಚ್ಚೋದ್ರಲ್ಲಿ ಒಂದು ರೀತಿಯಾಗಿರುವಂತ ಖುಷಿ ಸಿಗುತ್ತೆ ಅಂದ್ರೆ ಅಬ್ಬಾ ಎರಡು ಕಣ್ಣಿಂದ ನೋಡೋದಕ್ಕೆ ಸಾಲದು. ಇದು ಏಕಾದಶಿ ವಿಶೇಷವಾಗಿ ನಾನು ಮಾಡ್ತಿರುವಂತ ಪೂಜೆ. ಹಾಗೆ ತಿಮ್ಮಪ್ಪಂಗೆ ಸಂಬಂಧಪಟ್ಟಂಗೆ ಮತ್ತೆ ಏಕಾದಶಿ ದಿನ ಅಂಡ್ ಶನಿವಾರ ಪೂಜೆ ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಕಂಪಲ್ಸರಿ ಈ ರೀತಿ ಎಲ್ಲ ಮಾಡ್ಕೊತಾ ಇರ್ತೀನಿ. ನನಗೆ ಪೂಜೆ ಮಾಡುವಂತ ವಿಧಾನಗಳಲ್ಲಿ ಈ ದೀಪ ಮೋಸ್ಟ್ ಫೇವರೇಟೆಡ್ ಅಂತಾನೆ ಹೇಳ್ತೀನಿ. ಇನ್ನು ಇವತ್ತು ಏಕಾದಶಿ ಆಗಿರೋದ್ರಿಂದ ಕಂಪಲ್ಸರಿ ತುಳಸಿನ ಇಟ್ಟು ಪೂಜೆ ಮಾಡ್ತಾ ಇರೋದು. ಸೊ ಇನ್ನು ನಾನು ಕಂಪ್ಲೀಟ್ ನನ್ನ ಫುಲ್ ಡೇ ಲಾಗಲ್ಲಿ ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಕೊತೀನಿ ಆ್ಯಂಡ್ ಈ ದೀಪಗಳನ್ನ ಯಾಕೆ ಇವತ್ತು ಹಚ್ತಾ ಇದ್ದೀನಿ ಮತ್ತು ಇದರಿಂದ ಏನು ನನಗೆ ಒಳ್ಳೇದಾಗಿದೆ, ಸೊ ಯಾರೆಲ್ಲ ಹಚ್ಬೋದು, ಏನಂತಾರೆ ಇದಕ್ಕೆ, ಈ ಥರದ್ದೆಲ್ಲ ಡೌಟ್ಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತಂದರೆ, ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಇನ್ನು ಮನೆಗೆ ಯಾವ ರೀತಿ ಧೂಪ ಹಾಕ್ತೀನಿ, ಇನ್ನು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡ್ಕೊತಿದ್ದೀನಿ ಇದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಇದೆಲ್ಲ ಆಗಿದ ತಕ್ಷಣ ಇವತ್ತು ಏಕಾದಶಿಯ ವಿಶೇಷವಾಗಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹೋಗಿ ಬಂದು ಬರೋವಾಗ ಮತ್ತೆ ಊಟಕ್ಕೆ ಅಂತ ಹೇಳಿ ರೊಟ್ಟಿ ತಂದ್ಕೊಂಡಿದ್ವಿ. ಹೆಂಗೋ ಮಧ್ಯಾಹ್ನ ಮಾಡಿರುವಂಥ ಸಾಂಬಾರಿದೆ, ಗ್ರೇವಿ ಥರ, ಇನ್ನು ರೊಟ್ಟಿ ತಂದ್ಕೊಂಡ್ಬಿಟ್ರೆ ಆಯಿತು ಅಂತಲೇ ಮಾಡ್ಕೊಂಡಿದ್ದೆ ಎಲ್ಲದೂ ಕೂಡ. ಅದಾಗಿ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಅವರಿಗೆ ಹೋಮ್ವರ್ಕ್ ಎಲ್ಲ ಏನಿದೆ, ಯಾವ ರೀತಿ ಓದ್ತಾ ಇದ್ದಾರೆ, ಏನು ಅಂತ ಹೇಳಿ ಚೆಕ್ ಮಾಡಿ ಇವತ್ತಿನ ದಿನನ ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೀವಿ. ಫುಲ್ ಡೇ ಲಾಗ್ ಅಂದರೂ ತುಂಬ ಚೆನ್ನಾಗಿದೆ, ನೀವು ಖಂಡಿತ ಇಷ್ಟಪಡ್ತೀರಿ. ಹೋಗಿ ಮಿಸ್ ಮಾಡದೆ ಒಂದ್ಸರಿ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.